ಸಿರಾಜ, ನಿನ್ನ ಹೆಣ ಚಂದ ಮಾಡ್ಲಿ ಯಾರು ಹೇಳಿ ಕೊಟ್ಟಾರೋ ಏನು ನೀನೇ ಹಂಗ ಒಗದ್ಯೋ? ಏನ್ ಮಾಡಿದ್ಯೋ ಏನು ಸುದ್ದಿಯೋ? 3 ವಿಕೆಟ್ ತಗೊಂಡ್ಬಿಟ್ಟಿ. ನಮಗ ಬ್ಯಾರೆದವ್ರು ವಿಕೆಟ್ ತಗೊಂಡಿದ್ರ ಏನ್ ಅನ್ನಿಸ್ತಿದಿಲ್ಲ. ನೀನೇ ಬಂದ ನಮಗ ನಮ್ಮ ಹುಡುಗ ನಮಗೆ ಗೂಟ ಇಟ್ಟಲ್ಲಪ್ಪ ಅಂತೇಳಿ ನಮಗ ಮನಸ್ಸಿಗೆ ಬಾಳ ಅಂದ್ರ ಬಾಳ ಬೇಜಾರಾಯ್ತು ನೋಡ. ನಾವು ನಿನ್ನ ಬಿಡುದಿಲ್ಲ, ಇವತ್ತು ಸುಟ್ಟ ಬಿಡ್ತೀನಿ. ಇವತ್ತು ಹಣ್ಯಾಗ ಬುಲೆಟ್ ಇಳಿಸ್ತೀನಿ ನನ್ನ ಹಣಿ ಮ್ಯಾಲ. ನೋಡ್ ಕೊಹ್ಲಿ ಮಾಮು, ದ್ರೋಹ ಅಂದ್ರೆ ಏನು ಅಂದ್ರೆ ಅದೊಂಥರ ಮೋಸ. ನಾ ಮೋಸ ಯಾರಿಗೂ ಮಾಡಿಲ್ಲ. RCBಗೆ ಆಡ್ತಿದ್ನಿ, RCBಗೆ ಅವಾಗ ಆಡ್ತಿದ್ನಿ ಚಲೋ. ಈಗ ಗುಜರಾತ್ ಬಂದಿನಿ, ಇವ್ರ ಟೀಮ್ ಕಡೆ ಆಡ್ಬೇಕಲ್ಲ. ಇದನ್ನ ಬಿಟ್ಟು ಕೊಟ್ಟು ನನ್ನ RCB ಅಂತ ನಿಮ್ಮ ಇದು ಆಡ್ಲಕ್ಕ ಬರಂಗಿಲ್ಲ, ನಿಮ್ ಕಡೆ ಆಗಿ ಆಡ್ಲಕ್ಕ ಬರಂಗಿಲ್ಲ. ಅದು ಏನಾಗ್ತದ ಕರೆ ಅಂದ್ರೆ ಅದು ನಾನು ಗುಜರಾತ್ಗೆ ಮಾಡೋ ದ್ರೋಹ ಆಗ್ತದ. ಈಗ ಯಾರಿಗೆ ಆಡಂಗಿಲ್ಲ ಹೇಳಿ ನೋಡು. ಅಪೋಸಿಟ್ ಸಾಲ್ಟ್ KKR ಹೊಡೆದ, ಮತ್ತೆ ತುಷಾರ್ ದೇಶಪಾಂಡೆ ಆಯ್ತು, ತೀಕ್ಷಣ ಮೊನ್ನೆ CSK ಸೋಲಿಸಿದ್ರು ಅಪೋಸಿಟ್. ಎಲ್ಲ ನಡಿವೆ, ಆದ್ರೆ ಅವ್ರ ಟೀಮಿಗೆ ಯಾರು ಆಡಕತ್ತಾರ ಅವ್ರು ಮೋಸ ಮಾಡಬಾರ್ದ. ನನ್ನ ಕೆಲಸ ಕರೆಕ್ಟ್ ಮಾಡಿನಂತ ನನಗ ಅನ್ಸಾಕತ್ತೈತಪ್ಪ, ಅಟ ಸಾಕು. ಯಾವ ಮೋಸ, ಯಾವ ದ್ರೋಹ, ಯಾವ ಸಿರಾಜ್? ಕೊಹ್ಲಿ ಮಾಮು ಅವ ನಮ್ಮ ಬೌಲರ್ ಅಷ್ಟೇ. ನಾವು ಸಿರಾಜ್ ಬಾಯಿ, RCB ಸಿರಾಜ್ ಬಾಯಿ, ಕೊಹ್ಲಿ ದೋಸ್ತ ಸಿರಾಜ್ ಬಾಯಿ ಅಂತ ಅವನಿಗೆ ಒಟ್ಟೆ ಹೇಳಿಲ್ಲ. ನಮ್ಮ ಬೌಲರ್ ಅಷ್ಟೇ. ಅವನ ಕೆಲಸ ಅವ ಮಾಡ್ಯಾನ. ಈಗ ಅಕಸ್ಮಾತ್ ಅವ ಒಂದು ವಿಕೆಟ್ ತಗೊಳ್ಳಾರ್ದೆ 40 ರನ್ ಹೊಡೆಸ್ಕೊಂಡಿದಂದ್ರೆ ಅವ ನಮ್ಮ ಟೀಮಿಗೆ ಮಾಡೋದು ಅದು ದ್ರೋಹ, ಅದು ಮೋಸ. ಅವನ ಟೀಮಿಗೆ ಆಡಿದ್ರೆ ಅದೆಂಗ ಮೋಸ ಆಗ್ತದ? ಏನಾರ ಒಂದು ಹೇಳ್ತಿರ್ಲ ಅವನು ವೈದ. ಸುಬ್ಬವನಿಗೆಲ್ಲ ನಿನಗೆ ಗೊತ್ತಿಲ್ಲ. ನಮ್ಮವರೇ ನಮಗ ಸೋಲಿಸ್ತಾಕಾರ, ಮುಕುಳಿ ಉರಿತದು. ಯಪ್ಪ ಬಾಳ ಕೆಟ್ಟ ಅಂದ್ರೆ ಬಾಳ ಕೆಟ್ಟ. ಅವನು ವೈದ ಎದಿ ಡುಗುಡುಗು ಅಂತ ಮಾಡ್ತದ. ನಿನ್ನೆ ನಮಗೂ ಹಂಗೆ ಆಯ್ತು. ನಮ್ಮ ಸಿರಾಜ್ ಅಣ್ಣ ನಮ್ಮ ಕೈಯಾಗ ಆಡಿ ಅಣ್ಣ, ನಮ್ಮ ಸಂಗಟ ಆಡಿ ಅಣ್ಣ 3 ವಿಕೆಟ್ ತಗೊಂಡು ನಮಗ ಸೋಲಿಸ್ತಾನಂದ್ರ ನಮಗೆ ಎಷ್ಟು ಉರಿಲಾಕಿಲ್ಲಪ್ಪ. ಕೊಹ್ಲಿ ನನ್ನ ಹೆಸರು ಇರಬಹುದು ಬಟ್ಲರ್, ಆದ್ರೆ ನಾ ಒಂಥರ ಹಿಟ್ಲರ್ ಇದ್ದಂಗ. ಸಿಂಗಲ್ ಸೇರ್ ಒಬ್ಬನೇ ಮ್ಯಾಚ್ ತಗೊಂಡ್ ಹೋಗ್ತೀನಿ. ಅದ್ರಾಗೂ RCB ಟೀಮ್ ಇತ್ತಂದ್ರ ನನ್ನ ಮೈಯಾಗ ದೇವ್ರು ಬಂದು ಬಿಡ್ತಾವು. ತಿರುವೇಡಿ ಹೊಡಿಯೋದಂದ್ರೆ ಹೊಡಿದು ಅಟ್ಟ ಮಾಡ್ತೀನಿ. RCB ಟೀಮ್ ಅಂದ್ರೆ ಬಹಳ ಇಷ್ಟ ನನಗೆ. ಇರ್ಲಿ, ಇದೇನು ನಮಗ್ ಹೊಸದಲ್ಲ. ಇರ್ಲಿ ಬಟ್ಲರ್ ಏನಂದಿ, ಹಿಟ್ಲರ್ ಇಲ್ಲ ತೋರಿಸ್ತೀನಿ. ಇದು ಈಗ 3 ಮ್ಯಾಚ್ ಆಗ್ಯಾವಲ್ಲ. ಆಯ್ತಾಯ್ತು, ಇನ್ನು ಮುಂದೆ ಐತಿ ಮಕ್ಕಳ. ಒಬ್ರೊಬ್ರು ತಲೆಯಾಗಿಟ್ಟುವರ್ ನೀವು. ಅಣ್ಣ ಬರ್ತೀನಿ. ಏನಿಲ್ಲ, ಬರೇ ನಾ ಮಾತಾಡೋದಲ್ಲಿ ಈಗ ಗೇಮ್